ನಡಗಬಹುದು. ಒಳ ಮೀಸಲಾತಿ ನೆಪದಲ್ಲಿ ಕಾಲ ತಳ್ಳಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಮತ್ತು ರಾಜ್ಯದಲ್ಲಿ ಖಾಲಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲು ಆಗ್ರಹಿಸಿ ಎಐಡಿವೈಒ ಯೋಜನಾ ಸಂಘಟನೆ ರಾಯಚೂರು ಜಿಲ್ಲಾ ಸಮಿತಿ ಲಿಂಗಸೂರು ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗಳಿಗೆ ಸಹಾಯಕ ಆಯುಕ್ತರ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು. ಎಐಡಿವೈಒ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಅವರು ಮಾತನಾಡಿ, ಕೇಂದ್ರ ಸರ್ಕಾರದ 79 ಇಲಾಖೆಗಳಲ್ಲಿ ಖಾಲಿ ಇರುವ 9.79 ಲಕ್ಷ ಮತ್ತು ರಾಜ್ಯದ 43 ಇಲಾಖೆಗಳಲ್ಲಿ 2,84,881 ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗಳ ನೇಮಕಾತಿಗೆ ಕೂಡಲೇ ಅಧಿಸೂಚನೆ ಹೊರಡಿಸಿ ರಾಜ್ಯದಲ್ಲಿ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರವು ಕೋವಿಡ್ ಕಾರಣವನ್ನು ಮುಂದೆ ಮಾಡಿ ನೇಮಕಾತಿಗಳ ಮೇಲೆ ನಿರ್ಬಂಧ ವಿಧಿಸಿತು. ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ 1 ಲಕ್ಷ ಹುದ್ದೆಗಳ ಭರ್ತಿ ಮಾಡುವುದಾಗಿ ಯುವಜನತೆಗೆ ಭರವಸೆ ನೀಡಿತು. ಆದರೆ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರ್ಣಗೊಳಿಸಿದೆ. ಆದರೂ ಕೂಡ ಒಳ ಮೀಸಲಾತಿ ಮುಂದೆ ಮಾಡಿ ನೇಮಕಾತಿ ಮಾಡದೆ ಸಮಯ ತಳ್ಳುತ್ತಿದೆ. ಇದರಿಂದ ಯುವಜನತೆ ತೀವ್ರವಾದ ನಿರಾಶೆಗೆ ಒಳಗಾಗಿದ್ದಾರೆ. ಕಳೆದ 3-4 ತಿಂಗಳ ಹಿಂದೆ ಧಾರವಾಡ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಉದ್ಯೋಗಾಕಾಂಕ್ಷಿಗಳು ನಿರಂತರವಾದ ಹೋರಾಟ ನಡೆಸಿದ ನಂತರ ರಾಜ್ಯ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಹಂತ ಹಂತವಾಗಿ 50,000 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಹಾಗೂ 24,300 ಹುದ್ದೆಗಳನ್ನೇ ಆರ್ಥಿಕ ಅನುಮೋದನೆ ನೀಡಲಾಗಿದೆ. ಕಷ್ಟಪಟ್ಟು ಸಾಲ ಸೂಲಗಳನ್ನು ಮಾಡಿಕೊಂಡು ತರಬೇತಿ ಪಡೆದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿದ ಯುವ ಜನತೆ ನೇಮಕಾತಿ ನಡೆಯದೇ ಇರುವುದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದಾರೆ. 2023ರ ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿ 10,786 ರೈತರು ಆತ್ಮಹತ್ಯೆಗೆ ಶರಣಾದರೆ ಅದೇ ವರ್ಷದಲ್ಲಿ 14,234 ನಿರುದ್ಯೋಗಿ ಯುವಕರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಎಲ್ಲ ಔಟ್ಸೋರ್ಸಿಂಗ್ ಕೊಡ್ತಾ ಇದ್ದಾರೆ, ಬ್ಯಾಂಕ್ಗಳು ಮರ್ಜ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಮಿತ್ರ ಅಂತ ಹೇಳ್ಬಿಟ್ಟು ಊರಿಗೊಬ್ಬರು ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಕಾಯಂ ಉದ್ಯೋಗಗಳನ್ನ ನಾಶ ಮಾಡಿ ಕೆಲವು ಜನ 3,000-4,000ಕ್ಕ ದುಡಿತಕ್ಕಂಥವ್ರನ್ನ ಇವತ್ತು ಅವ್ರು ಇಟ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಯುವಕರು ಇದನ್ನ ಸುಮ್ಮನೆ ಇರಬಾರ್ದು, ಇದು ಪ್ರತಿಭಟಿಸಬೇಕು. ಯಾವುದೇ ಸರ್ಕಾರ ಇರಲಿ, ನಾನು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಅವರ ನೀತಿಗಳೆಲ್ಲ ಒಂದೇ ಸ್ನೇಹಿತರೆ. ನಿಮಗೆ ಗೊತ್ತಿದೆ ಅವರು ಇವತ್ತು ಯಾವ ಥರ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅವ್ರು ವಿಧಾನಸೌಧದಲ್ಲಿ ಒಬ್ರು ವಿರುದ್ಧ ಒಬ್ರು ಕೂಗಾಡ್ತಾರೆ. ಅವ್ರ ಮಕ್ಕಳ ಮದುವೆ, ಅವ್ರ ಮಂದಿ ಮದುವೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಸೇರ್ತಾರೆ. ಸಂಜೆ ಆದ್ರೆ ಬೇರೆ ಕಡೆ ಸೇರ್ತಾರೆ, ಒಂದೇ ಕಡೆ ಟೇಬಲ್ ಕುಂದಿರ್ತಾರೆ ಅವರು. ನಾವಿಲ್ಲಿ ಕಚ್ಚಾಡ್ತಾ ಇದೀವಿ, ಇದು ನನ್ನ ಪಕ್ಷ, ಇದು ನನ್ನ ಪಾರ್ಟಿ, ನಾವು ಕಚ್ಚಾಡ್ತಾ ಇದೀವಿ, ನನಗೆ ಇವ್ರಿಗೆ ಓಟ್ ಹಾಕ್ಬೇಕು, ಅವ್ರಿಗೆ ಓಟ್ ಹಾಕ್ಬೇಕಂತೇಳಿ ನಾವು ಯುವಕರು ಎದಕ್ಕೀವಿ ಅಂತಂದ್ರೆ 5 ವರ್ಷಕ್ಕೊಮ್ಮೆ ಓಟಕ್ಕಷ್ಟೇ ನಮ್ಮನ್ನು ಓಟ್ ಬ್ಯಾಂಕ್ ಮಾಡ್ಕೊಂತಾರೆ ಅವರು. ಓಟ್ ಬ್ಯಾಂಕ್ ಮಾಡ್ಕೊಂಡ್ರೆ ನಾವು ಅದಕ್ಕೆ ಬಲಿಯಾಗಬಾರ್ದು. ನಾವು ಪ್ರಜ್ಞಾವಂತ ಯುವಕರು, ನಮಗೆ ತಿಳುವಳಿಕೆ ಇದೆ, ಜ್ಞಾನ ಇದೆ, ನಾವು ಯಾರ ಮಾತು ಕೇಳಬಾರ್ದು, ನಾನು ಮಾತು ಕೂಡ ಕೇಳಬಾರ್ದು. ಸ್ನೇಹಿತರಿಗೆ ಸತ್ಯ ಇದೆ, ಒಪ್ಪಿಬೇಕಷ್ಟೇ. ಅದಕ್ಕೆ ನಾವು ಹೋರಾಟ ಬಿಟ್ಟರೆ ಬೇರೆ ದಾರಿ ಇಲ್ಲ. ಯಾರೋ ಒಬ್ಬ ಬರ್ತಾನ, ಪುರುಷ ಬರ್ತಾನ, ಯಾರೋ ಒಬ್ಬ ಗುರು ಬರ್ತಾನ, ನಮ್ಮ ಉದ್ಧಾರ ಮಾಡ್ತಾನ, ಆಗಲ್ಲ. ನಮಗೆ ಹಸಿವಾದ ನಾವೇ ಊಟ ಮಾಡಬೇಕು ಅಂತ ಒಂದು ಹೋರಾಟ, ಅಂತ ಒಂದು ವಿಚಾರ ಇಟ್ಕೊಂಡು ನಮ್ಮ ಸಂಘಟನೆ ಎಐಡಿವೈಒ ಹೋರಾಟ ಮಾಡ್ತಾ ಇದೆ. ಈಗ ನಮ್ಮ ಸಂಘಟನೆ ಸ್ಥಾಪನೆ ಆಗಿ 60 ವರ್ಷ ಆಯ್ತು ಸ್ನೇಹಿತರೆ. 60 ವರ್ಷ ಕಲ್ಕತ್ತಾದ ಒಂದು ಕಡೆ ಆರಂಭ ಆಗಿರ್ತಕ್ಕಂಥ ಸಂಘಟನೆ ಇವತ್ತು ದೇಶದ 24 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೆ. ಕರ್ನಾಟಕದ 20 ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದೀವಿ. ಒಂದು ಯುವಜನ ಪಡೆಯನ್ನು ಸೃಷ್ಟಿ ಮಾಡ್ತಾ ಇದೀವಿ. ಯಾವುದೇ ಅಲ್ಪ ಸ್ವಲ್ಪ ನಡೆಯುವ ನೇಮಕಾತಿಗೆ ದುಬಾರಿಯಾದ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಲಾಗುತ್ತಿದೆ. ಒಬ್ಬ ಅಭ್ಯರ್ಥಿಯು 4-5 ಇಲಾಖೆಗಳ ನೇಮಕಾತಿಗೆ ಅರ್ಜಿ ಹಾಕಿದರೆ 4,500 ರೂಪಾಯಿಗಳ ಅರ್ಜಿ ಶುಲ್ಕ ತೆರಬೇಕಾಗಿದೆ. ಈಗಾಗಲೇ ನಿರುದ್ಯೋಗದಿಂದ ಜರ್ಜರಿತರಾದ ಯುವ ಜನತೆ ಈ ರೀತಿ ಅರ್ಜಿ ಶುಲ್ಕವನ್ನು ಭರಿಸಲು ಹೆಣಗಾಡಬೇಕಾಗಿದೆ. ಇನ್ನೊಂದೆಡೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಸಂದರ್ಶನಕ್ಕೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ತೆರಳಲು ಕೂಡ ಸಾವಿರಾರು ರೂಪಾಯಿಗಳ ಹಣ ವಹಿಸಬೇಕಾಗಿದೆ. ಈಗಾಗಲೇ ಸಂಕಷ್ಟದಲ್ಲಿರುವ ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತೆ ಗಾಯದ ಮೇಲೆ ಬರೆ ಎಳೆಯುವ ರೀತಿಯಲ್ಲಿ ಅರ್ಜಿ ಶುಲ್ಕ ನಿಗದಿ ಮಾಡುವುದು ನ್ಯಾಯವಾದ ಕ್ರಮವಾಗಿಲ್ಲ. ಆದ್ದರಿಂದ ಅರ್ಜಿ ಶುಲ್ಕವನ್ನು ಸಂಪೂರ್ಣವಾಗಿ ಕೈಬಿಡುವುದು ಹಾಗೂ ಪರೀಕ್ಷಾ ಮತ್ತು ಸಂದರ್ಶನಗಳಿಗೆ ತೆರಳಲು ಅಭ್ಯರ್ಥಿಗಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಮಹಿಳೆಯರಿಗೆ ಶಕ್ತಿ ಯೋಜನೆ ಇರುವುದರಿಂದ ಇನ್ನರ್ಧ ಇರುವ ಪುರುಷ ಅಭ್ಯರ್ಥಿಗಳಿಗೆ ಯೋಜನೆ ಜಾರಿಗೊಳಿಸಲು ತಮ್ಮ ಸರ್ಕಾರಕ್ಕೆ ಯಾವುದೇ ಹೆಚ್ಚಿನ ಆರ್ಥಿಕ ಹೊರೆ ಆಗುವುದಿಲ್ಲ.
ತಾವೇ ಅಧಿವೇಶನದಲ್ಲಿ ಹೇಳಿದ್ದಂತೆ ಆರ್ಥಿಕ ಅನುಮೋದನೆ ನೀಡಲಾಗಿರುವ 24,300 ಹುದ್ದೆಗಳಿಗೆ ಕೂಡಲೇ ಅಧಿಸೂಚನೆ ಹೊರಡಿಸಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಎಐಡಿವೈಒ ಯುವಜನ ಸಂಘಟನೆ ಆಗ್ರಹಿಸುತ್ತದೆ ಎಂದರು. ಈ ಪ್ರತಿಭಟನೆಯ ನೇತೃತ್ವವನ್ನು ಎಐಡಿವೈಒ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಚನ್ನಬಸವ ಜಾನೇಕಲ್, ಉಪಾಧ್ಯಕ್ಷರಾದ ತಿರುಪತಿ ಗೋನಾವರ್, ಬಾಲಾಜಿ ಸಿಂಗ್ ವಹಿಸಿದರು. ಉದ್ಯೋಗಾಕಾಂಕ್ಷಿಗಳಾದ ಚೇತನ್ ಕುಮಾರ್, ಅಮರೇಶ್, ಸಚಿನ್, ಬಸವಲಿಂಗಪ್ಪ, ಮಂಜುನಾಥ್, ವಿಶ್ವನಾಥ್, ಕನಕರಾಯ, ನಾಗರಾಜ, ಮಾರುತಿ, ಹನುಮೇಶ್, ಮೌನೇಶ್, ನಂದೀಶ್, ತಿಪ್ಪರ, ತಿರುಪತಿ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.